ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದ ಇಂಡಿಯನ್ ಇನ್ಫೋ. ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯ 16 ವರ್ಷದ ಮೋನಾಲಿಸಾ ಭೋಸ್ಲೆ ಪ್ರಯಾಗ್ರಾಜ್ ಮಹಾಕುಂಭದ ಸಮಯದಲ್ಲಿ ಮತ್ತೊಮ್ಮೆ ಸುದ್ದಿ ಮಾಡುತ್ತಿದ್ದಾರೆ. ಕುಂಭಮೇಳದಲ್ಲಿ ತನ್ನ ಅದ್ಭುತ ಉಪಸ್ಥಿತಿಯೊಂದಿಗೆ ಖ್ಯಾತಿ ಏರಿದ ನಂತರ ಮೋನಾಲಿಸಾ ಈಗ ಮುಂಬರುವ ಚಲನಚಿತ್ರ ದ ಡೈರಿ ಆಫ್ ಮಣಿಪುರದಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ. ದ ಡೈರಿ ಆಫ್ ವೆಸ್ಟ್ ಬೆಂಗಾಲ್ನ ಹಿಂದಿನ ಕೆಲಸಕ್ಕೆ ಹೆಸರುವಾಸಿಯಾದ ಸಾನೋಜ್ ಮಿಶ್ರಾ ನಿರ್ದೇಶಿಸಿದ ಈ ಚಿತ್ರವು ಆಸಕ್ತಿಯನ್ನು ಸೆಳೆಯುವ ನಿರೀಕ್ಷೆ ಇದೆ. ಮಹೇಶ್ವರದಲ್ಲಿ ಮಾರುತ್ತಿದ್ದ ಮೋನಾಲಿಸಾ ಫೆಬ್ರವರಿಯಲ್ಲಿ ಚಿತ್ರದ ಶೂಟಿಂಗ್ ಆರಂಭಿಸಲಿದ್ದಾರೆ. ನಿರ್ದೇಶಕ ಸಾನೋಜ್ ಮಿಶ್ರಾ ಇತ್ತೀಚೆಗೆ ಮೋನಾಲಿಸಾ ಮತ್ತು ಅವರ ಕುಟುಂಬವನ್ನು ಭೇಟಿಯಾಗಿ ಯೋಜನೆ ಕುರಿತು ಚರ್ಚಿಸಿದರು. ಆದರೂ ಅದರ ಬಗ್ಗೆ ಸಂಭಾಷಣೆ ವಿವರಗಳನ್ನು ಇನ್ನೂ ಹಂಚಿಕೊಳ್ಳಲಾಗಿಲ್ಲ. ಮಹಾಕುಂಭದ ಸಮಯದಲ್ಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮೋನಾಲಿಸಾ ರುದ್ರಾಕ್ಷಿ ಮಾಲೆಗಳನ್ನು ಮಾರಾಟ ಮಾಡುವುದನ್ನು ಚಿತ್ರೀಕರಿಸಿದಾಗ ಮೋನಾಲಿಸಾ ಅವರು ಖ್ಯಾತಿಯಾದರು. ಅವಳ ವೈಶಿಷ್ಟ್ಯಗಳು, ವಿಶೇಷವಾಗಿ ಅವಳ ಆಕರ್ಷಕ ಕಣ್ಣುಗಳು, ಸಾಮಾಜಿಕ ಮಾಧ್ಯಮದಲ್ಲಿ ಅವಳನ್ನು ತ್ವರಿತವಾಗಿ ವೈರಲ್ ಸಂವೇದನೆಯನ್ನಾಗಿ ಮಾಡಿತು. ಈ ಅನಿರೀಕ್ಷಿತ ಗಮನವು ಅವಳ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಿದೆ, ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಮತ್ತು ನರ್ಮದಾ ನದಿಯ ಶಾಂತ ಜೀವನದಿಂದ ಡಿಜಿಟಲ್ ಖ್ಯಾತಿಯ ಸ್ಪಾಟ್ಲೈಟ್ ಅವಳನ್ನು ಬದಲಾಯಿಸಿತು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಗೈಸ್, ಡೂ ಸಪೋರ್ಟ್.